ಆಮೆನ್. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ಪಾದದ ಕೆಳಗಡೆ ನಾನು ಬರ್ತಾ ಇದ್ದೇನೆ ಸಯ್ಯ. ನೀನು ಆತ್ಮ ಸ್ವರೂಪನು, ಆಲೋಚನೆ ಕರ್ತನು ಸ್ವಾಮಿ, ಅದ್ಭುತವುಳ್ಳ ತಂದೆ, ಅತಿಶಯುಳ್ಳ ಪ್ರಭು, ನಿಮಗೆ ವಂದಿಸ್ತೇನೆ. ನಿನ್ನ ಆತ್ಮನ ಮೂಲಕವಾಗಿ ನೀನು ಮಾತನಾಡು. ಸರ್ವಾಧಿಕಾರಿ, ಸರ್ವೋನ್ನತನ ದೇವರು, ಮಹೋನ್ನತನಾದ ಕರ್ತನು, ಸರ್ವ ಶಕ್ತನಾದಂಥ ಪ್ರಭು, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಿಸ್ತೇನೆ. ಈ ಒಂದು ಮಾತನಾಡುವಂಥ ಮಾತುಗಳು ಅದು ನನ್ನ ಜೀವಿತವನ್ನು ಕಟ್ಟಿ ಸರಿಪಡಿಸುವ ಹಾಗೆ ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಬಂದಿರುವಂಥ ಚಿಕ್ಕ ಹಿಂಡನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟು ಬೇಡಿಕೊಳ್ಳುತ್ತೇನೆ. ಆತ್ಮನೇ, ಆತ್ಮ ಸ್ವರೂಪನೇ, ಆಲೋಚನಾ ಕರ್ತನೆ, ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಿಸ್ತೇವೆ. ಅದ್ಭುತ ನಡೆಸಿರಿ. ಹಾಗೆ ಮಾಡ್ತೇನೆ ಅಂತ ನಂಬಿ ಮಹಿಮೆ, ಘನತೆ, ಪ್ರಭಾವ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ತಂದೆಯೇ. ಎಲ್ಲರೊಟ್ಟಾಗಿ ಆಮೆನ್. ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರೀತಿ. ಈ ಯೌವನ ಕಾಲದಲ್ಲಿ ಪ್ರೀತಿ ಅನ್ನುವಂಥ ಪದಕ್ಕೆ ಬಹಳ ಅರ್ಥ ಇದೆ. ಆದರೆ ಈ ಪ್ರೀತಿಯನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಈ ಪ್ರೀತಿಯನ್ನು ನಾವು ಹೇಗೆ ಗ್ರಹಿಸಿಕೊಳ್ಳಬೇಕು? ಪೌಲನಿಗೆ ಹೇಳ್ತಾನೆ ತಿಮೋತಿಗೆ, ನೀನು ಪ್ರೀತಿಯಲ್ಲಿ ಮಾದರಿಯಾಗಿರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿ ಅಂತ ನಾವು ಈ ಪದ ಬರುವಾಗ ಯಾರು ನೆನಪಾಗ್ತಾರೆ? ಪ್ರೀತಿ ಅಂತ ಬಂದಾಗ ಬೈಬಲಲ್ಲಿ ಯಾರು ನೆನಪಾಗ್ತಾರೆ ನಮಗೆ? ಯಾರು ನೆನಪಾಗಲ್ಲ. ಹಲ್ಲೆಲೂಯಾ. ಜೋರೆಗಳು ಹಲ್ಲೆಲೂಯಾ. ಇನ್ನೊಂದ್ಸರಿ ಗಟ್ಟಿಗೆ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಅನ್ನೋದ ಪದಕ್ಕೆ ಬಹಳ ಅರ್ಥ ಇದಾವ ಪ್ರಿಯರೇ. ಈ ಪ್ರೀತಿ ಮೋಸ ಮಾಡೋ ಪ್ರೀತಿ ಇದೆ, ಅನ್ಯಾಯ ಮಾಡೋ ಪ್ರೀತಿ ಇದೆ, ಹಾಳು ಮಾಡೋ ಪ್ರೀತಿ ಇದೆ, ನಮ್ಮಿಂದ ದೋಚ್ಕೊಳ್ಳುವಂತ ಪ್ರೀತಿ ಇದೆ. ಹಲ್ಲೆಲೂಯಾ. ಬೈಬಲಲ್ಲಿ ಪ್ರೀತಿಯನ್ನ ಪದಕ್ಕೆ ನೆನಪು ಮಾಡಿಕೊಳ್ಳಬೇಕಾದ ಯೇಸು ಕ್ರಿಸ್ತನನ್ನು ಮಾತ್ರವೇ. ಯಾರನ್ನ? ಹಲ್ಲೆಲೂಯಾ. ಇದು ಹೇಗೆ ಹೇಳ್ತೀರಿ ಸಾರಥಿ ಕೇಳಬಹುದು ನೀವು. ಅಲ್ಲಿ ಹೇಳ್ತಾನೆ, ದೇವರ ಲೋಕದ ಮೇಲೆ ಹೇಳಿ ಈ ಪ್ರೀತಿಗೆ ಪಾತ್ರನಾರ್ರಿ. ಮತ್ತೆ ನೀವು ಸುಮ್ಮನೆ ಮೌನ ಹೋಗಿದ್ದೀರಲ್ಲ. ಹಲ್ಲೆಲೂಯಾ. ಯೋಹಾನ 3:16 ಹೇಳ್ತಾನೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಕರ್ತನಿಗೆ ಸ್ತೋತ್ರ. ಪ್ರೀತಿಯಲ್ಲಿ ಬಹಳ ವಿಧವಾದಂಥ ಪ್ರೀತಿಗಳಿದಾವೆ. ಇವತ್ತು ನಾನು ಯಾವ ಪ್ರೀತಿಯಲ್ಲಿ ಬಿದ್ದೋಗಿದ್ದೇನೆ, ನಾನು ಯಾವ ಪ್ರೀತಿಗೆ ಒಳಗಾಗಿದ್ದೇನೆ, ನಾನು ಯಾವ ಪ್ರೀತಿ ಅಂದ್ರೆ ನನಗೆ ಇಷ್ಟ. ಒಬ್ಬೊಬ್ಬರಿಗೆ ಒಂದೊಂದು ಪ್ರೀತಿ ಇಷ್ಟ. ಹಲ್ಲೆಲೂಯಾ. ಯೌವನ ಕಾಲದಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡೋದು ಇಷ್ಟ. ಯೌವನ ಕಾಲದಲ್ಲಿ ಒಬ್ಬ ಹುಡುಗನಿಗೆ ಬೇಕಾದ ವಸ್ತು ತೆಗೆದುಕೊಳ್ಳಲಿಕ್ಕೆ ಆತನಿಗೆ ಇಷ್ಟ ಅಲ್ಲ. ತಾನು ಅಂದುಕೊಂಡದ್ದು ಮಾಡೋದೇ ತನಗಿಷ್ಟ. ತಾನು ಏನ್ ಮಾಡ್ತಾನೆ ಕರೆಕ್ಟ್ ಅಂತ ಎಲ್ಲ ಹೇಳ್ಬೇಕು, ಅದೇ ಆತನಿಗಿಷ್ಟ. ಒಂದೊಂದು ರೀತಿಯಲ್ಲಿ ಒಂದು ಪ್ರೀತಿ ಇದೆ. ಅದರ ಸತ್ಯವೇದದಲ್ಲಿ ನೋಡುತ್ತೇವೆ, ಪ್ರೀತಿ ಅನ್ನುವಂಥ ಪದಕ್ಕೆ ಬಹಳ ಶ್ರೇಷ್ಠವಾಗಿದೆ. ಇವತ್ತು ಸುಮ್ಮನೆ ನಾವು ಹೆಸರಿಗೆ ಮಾತ್ರ ಪ್ರೀತಿ ಉಳ್ಳವರಾಗಿರಬಾರ್ದು, ಹೆಸರಿಗೆ ಮಾತ್ರ ಪ್ರೀತಿ ಉಳ್ಳ ಮಕ್ಕಳಾಗಿ ನಡೀಬಾರದು, ವಾಕ್ಯಾನುಸಾರವಾಗಿ ನಡೆಯುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಜೋರೆಗಳು ಹಲ್ಲೆಲೂಯಾ. ಬೈಬಲಲ್ಲಿ ಆದಿಕಾಂಡ ಪುಸ್ತಕ ತೆಗಿತೀರಾ? ಆದಿಕಾಂಡ ಬರೆದ ಪುಸ್ತಕದಲ್ಲಿ ಒಂದು ವಚನ ನಿಮಗೆ ಓದಿಸಲಿಕ್ಕೆ ನಾನು ಬಯಸ್ತೇನೆ. ಮೂರನೇ ವಚನ. ಆಮೇಲೆ ಇಲ್ಲಿ ತಂದೆ ಮಕ್ಕಳ ಪ್ರೀತಿಯನ್ನು ನೋಡ್ತೇವೆ ನಾವು. ಆಮೆನ್. ಜೋರೆಗಳು ಹಲ್ಲೆಲೂಯಾ.
ಇದ್ಯಾವ ಪ್ರೀತಿ? ತಂದೆ ಮತ್ತು ಮಗನ ಪ್ರೀತಿಯನ್ನು ನೋಡುತ್ತೇವೆ. ಈ ತಂದೆ ಮಗನ ಪ್ರೀತಿ ಹೇಗಿದೆ ಅಂದ್ರೆ, ಯಾಕೋಬನಿಗೆ ಯೋಸೇಫನೊಬ್ಬನೇ ಮಗಲ್ಲ, ಯಾಕೋಬನಿಗೆ ಯೋಸೇಫನೊಬ್ಬನೇ ಮಗಲ್ಲ, ಅವನಿಗಿನ್ನ 10 ಜನ ದೊಡ್ಡವರಿದ್ದಾರೆ ಮಕ್ಕಳು. ಆದರೆ ಯಾಕೋಬನು, ಇಸ್ರಾಯೇಲನು ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ? ಯೋಸೇಫನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಇದು ಯಾವ ಪ್ರೀತಿ? ಇದು ತಂದೆ ಮಗನ ಪ್ರೀತಿ. ಹಲ್ಲೆಲೂಯಾ. ಇದ್ರಾಗ ಏನನ್ನ ಕಲ್ಮಶ ಐತಾ? ನನ್ನ ಕನ್ನಡ ನಿನಗೆ ಅರ್ಥ ಆಗ್ತದ? ಇದ್ರಾಗ ಏನೇನೆಲ್ಲ ಕಲ್ಮಶ ಇದೆಯಾ? ಏನೂ ಇಲ್ಲ. ನನಗೆ ಇವನು ಮಗ ಎಂಬುದಾಗಿ ಪ್ರೀತಿ ಮಾಡೋದು ನೋಡಿ ಅವರಣ್ಣರು ದ್ವೇಷ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನೀನು ಅವ್ರನ್ನೇ ಪ್ರೀತಿ ಮಾಡ್ತೀಯ, ಹೆಚ್ಚಾಗಿ ನೀನು ಅವನ್ನೇ ಗಮನಿಸ್ತದೆ ಎಂಬುದಾಗಿ ಅವರಣ್ಣರೆಲ್ಲ ತಿರಸ್ಕರಿಸಿದ್ರು. ಯೋಸೇಫನು ಮಾತ್ರ ಏನ್ ಮಾಡಲಿಲ್ಲ, ಅವರಣ್ಣರು ಹಾಗೆ ಮಾಡಿದ್ರು ಎಂಬುದಾಗಿ ಅವರನ್ನು ದ್ವೇಷಿಸಲಿಲ್ಲ. ಹಲ್ಲೆಲೂಯಾ. ಯಾವ ಪ್ರೀತಿ? ತೊರೆಗಡೆ ತಂದೆ ಮಕ್ಕಳ ಪ್ರೀತಿ. ಮತ್ತೆ ನಾವು ಮುಂದುವರಿಯೋಣ. ಈಗ ಅಣ್ಣ ತಮ್ಮಂದಿರ ಪ್ರೀತಿ ಹೇಗಿದೆ ಎಂಬುದಾಗಿ ನೋಡೋಣ. ಅದೇ ಆದಿಕಾಂಡ ಬರೆದ ಪುಸ್ತಕದಲ್ಲಿ ಕರ್ತನ ವಾಕ್ಯ ನಮಗೆ ಹೀಗೆ ಹೇಳುವಂಥದ್ದಾಗಿದೆ. ಅದೇ ಆದಿಕಾಂಡ ಬರೆದ ಪುಸ್ತಕದಲ್ಲಿ ಒಂದು ಸಾರಿ ನಾವು ಓದಿಕೋಣ. 42ನೇ ಅಧ್ಯಾಯಕ್ಕೆ ಬರೋಣ. 42ನೇ ಅಧ್ಯಾಯ 18ನೇ ಜನ ಹೋದ್ರಿ. ಮೊದಲು ನಾವು ನೋಡಿದ ಯಾರ ಪ್ರೀತಿ? ಅದು ತಂದೆ ಮಕ್ಕಳ ಪ್ರೀತಿ. ಇದು ಯಾರ ಪ್ರೀತಿ? ಅಣ್ಣ ತಮ್ಮಂದಿರ ಪ್ರೀತಿ. ಹಲ್ಲೆಲೂಯಾ. ಈ ಪ್ರೀತಿ ಅನ್ನೋ ಪದಕ್ಕೆ ನಿಮ್ಗೆ ಅರ್ಥ ಮಾಡಿಕೊಂಡು ಚೆನ್ನಾಗಿ ಇವತ್ತು ನನ್ನ ಅಣ್ಣ ತಮ್ಮಂದಿರ ಪ್ರೀತಿ, ನನ್ನ ಅಣ್ಣ ತಂಗಿ ಅಕ್ಕ ತಂಗಿರ ಪ್ರೀತಿ, ನನ್ನ ತಂದೆ ತಾಯಿಗಳ ಪ್ರೀತಿ ಹೆಂಗಿದೆ ಎಂಬುದಾಗಿ ನೋಡೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಯೋಸೇಫನು ಅವ್ರ ಅಣ್ಣವರನ್ನು ಹೇಗೆ ಪ್ರೀತಿ ಮಾಡ್ತಾ ಇದ್ದಾನಂದ್ರೆ, ಯಥಾರ್ಥವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಯೋಸೇಫನು ಅವ್ರ ಅಣ್ಣರ ಮೇಲೆ ಹೇಗೆ ದಯೆ ತೋರಿಸ್ತಾನೆ ಅಂದ್ರೆ, ಮನಪೂರ್ವಕವಾಗಿ ದಯೆ ತೋರಿಸ್ತಾನೆ. ಮನಸ್ಸಿನಲ್ಲಿ ಕರುಳು ಮರುಗಿತಂತೆ ಅಣ್ಣವ್ರು ನೋಡಿ. ಇದು ಯಾಕೆ ಮರುಗಿತೋ? ಅವ್ರ ಮೇಲೆ ಪ್ರೀತಿ ಇರೋದಕ್ಕಾಗಿ ಮರುಗಿದ್ದು. ಪ್ರೀತಿ ಇಲ್ಲದಿದ್ರೆ ಅವ್ರು ಮಾಡಿದ ಅನ್ಯಾಯ ನೆನ್ಪು ಮಾಡ್ಕೊಂಡು ಏನ್ ಮಾಡ್ತಿದ್ದಾನು? ಶಿಕ್ಷೆ ಕೊಡಬಹುದಾಗಿತ್ತು. ಆದ್ರೆ ಬೈಬಲ್ ವಾಕ್ಯ ಚೆನ್ನಾಗಿದೆ. ಒಂದು ವಾಕ್ಯ 34ನೇ ವಚನದಲ್ಲಿ, ಯೋಸೇಫನಿಗೆ ತಮ್ಮನ ಮೇಲೆ ಕರುಳು ಮರುಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆ ಒಳಗೆ ಹೋಗಿ ಅಲ್ಲಿ ಅತ್ತನು ಅಂತ ಬೈಬಲ್ ವಾಕ್ಯ ಹೇಳ್ತದೆ. 30ನೇ ವಚನ ನೀವು ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಡ್ರಿ. ಅಣ್ಣ ತಮ್ಮಂದ ಪ್ರೀತಿ ಹೇಗಿದೆ ನೋಡ್ರಲ್ಲಿ. ಅವ್ರ ಅಣ್ಣರು ಎಷ್ಟೋ ಮೋಸ ಮಾಡಿದ್ರು ಯೋಸೇಫನಿಗೆ, ಅವ್ರ ಅಣ್ಣರು ಎಷ್ಟೋ ಅನ್ಯಾಯ ಮಾಡಿದ್ರು ಯೋಸೇಫನಿಗೆ, ಎಷ್ಟೋ ಕೇಡ್ ಮಾಡಿದ್ರು ಅಣ್ಣನಿಗೆ, ತಮ್ಮನಿಗೆ, ಅಣ್ಣವ್ರು ಸೇರ್ಕೊಂಡು. ಆದರೆ ಯೋಸೇಫನ ಮಾತ್ರ ಅಣ್ಣವರನ್ನು ಏನ್ ಮಾಡಿದನೋ? ಪ್ರೀತಿ ಮಾಡಿದನು. ಯಾವ ಕಳಂಕವಿಲ್ಲದೆ, ನೀವು ಅವತ್ತು ನನಗೆ ಹಂಗ ಅನ್ಯಾಯ ಮಾಡಿದ್ರಿ, ಈ ಅನ್ಯಾಯ ಮಾಡಿದ್ರಿ, ಆ ಮೋಸ ಮಾಡಿದ್ರಿ, ನೀವು ಒಳ್ಳೆಯವರೆಲ್ಲ ಗೆಟ್ ಔಟ್, ಏನು ಮಾತನಾಡದೆ ಯಥಾರ್ಥವಾಗಿ ಯೋಸೇಫನ ಅಣ್ಣವರನ್ನ ಪ್ರೀತಿ ಮಾಡಿದನು. ಅಂದ್ರೆ ಕರುಳು ಮರುಗಿತ್ತು ಅಂದ್ರೆ ಪ್ರೀತಿ ಇದ್ರೆ ಮರುಗ್ತತೆ. ಹಲ್ಲೆಲೂಯಾ. ಜೋರ ಹಲ್ಲೆಲೂಯಾ. ಕೆಲವರೇ ಒಡಿದು ಒದ್ಬಿಡು ಅಂತಾರ. ಅವ್ರನ್ನ ಪ್ರೀತಿ ಇದ್ರೆ ಒದಕ್ ಆಗಲ್ಲ, ಮನಸ್ಸು ಬರಲ್ಲ. ಪ್ರೀತಿ ಜಾಸ್ತಿ ಇದ್ರೆ ಒದಕ ಕೈ ಬರಲ್ಲ. ನನಗೆ ಕೂಡ ಅಂತಾರೆ, ಅಕ್ಕ ಅಂತಾರ. ನನಗೆ ಪ್ರೀತಿ ಇದ್ದಾಗ ಏನ್ ಮಾಡಕ್ಕಾಗತ್ತ? ಕೈ ಎದ್ದಳಲ್ಲ, ಹೊಡೆಯಕ್ಕಾಗಲ್ಲ. ಇಲ್ಲಿ ಯೋಸೇಫನೇ ಕೂಡ ಅಣ್ಣರ ಮೇಲೆ ಪ್ರೀತಿ ಇರುವುದಕ್ಕಾಗಿಯೇ ಅಣ್ಣವರಿಗೆ ಯಾವ ಅನ್ಯಾಯ, ಯಾವ ಕೇಡು ಕೂಡ ಮಾಡಲಿಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರೀತಿ ಹೆಂಗಿದೆ? ನನ್ನ ಅಣ್ಣ ತಮ್ಮ ಇದ್ದೇವೆ, ನಾವು ಕೂಡ, ನಾವು ಅಕ್ಕ ತಂಗಿರಿದ್ದೇವೆ, ನಾವು ಅಣ್ಣ ತಂಗಿ ಅಕ್ಕ ಎಲ್ಲರಿದ್ದೇವೆ. ನಮ್ಮ ಪ್ರೀತಿ ಹೆಂಗಿದೆ? ಒಂದ್ಸರಿ ಯೋಚನೆ ಮಾಡೋಣ. ನೀನೇ ಮಾದರಿಯಾಗಿರೋದ ಪೌಲ್ ಹೇಳ್ತಾನಲ್ಲಿ, ಈ ಪ್ರೀತಿಯಲ್ಲಿ ನಾನು ಮಾದರಿಯಾಗಿದ್ದೀನ, ಈ ಪ್ರೀತಿಯಲ್ಲಿ ನನ್ನ ಮಾದರಿಯನ್ನ ಅನುಸರಿಸಿ ನಡೀತಾ ಇದ್ದೇನ ಅನ್ನುವಂಥದ್ದನ್ನು ನಾವು ಯೋಚಿಸಬೇಕಾಗಿದೆ. ಹಲ್ಲೆಲೂಯಾ. ಜೋರಗಳು ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಪ್ರೀತಿ ಬಹಳ ಮುಖ್ಯವಾದದ್ದು. ಕರ್ತನ ವಾಕ್ಯ ಹೇಳ್ತದೆ, ಇವತ್ತು ಪ್ರೀತಿಯಲ್ಲಿ ನೀನು ಮಾದರಿಯಾಗಿರಬೇಕು. ಯೋಸೇಫನ ಮಾದರಿಯಾಗಿಲ್ವಾ? ಇದಾನೆ ಇಲ್ಲ. ನಾವು ವಾಕ್ಯ ಓದ್ಕೊಂಡ್ವಲ್ಲ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೋಬನ ಮಾದರಿಯಾಗಿದ್ದಾನ? ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ? ತನ್ನ ಮಗನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ತನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡೋದಕ್ಕಾಗಿಯೇ ಯಾಕೋಬನ ಜೊತೆಲೂ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ಯೋಸೇಫನು ಅವರ ಅಣ್ಣ ತಮ್ಮಂದಿರ ಕರುಳು ಮರುಗಿದ್ರಿಂದಲೇ ಯೋಸೇಫನು ಆಶೀರ್ವಿಸಲ್ಪಟ್ಟ ವ್ಯಕ್ತಿಯಾದನು.
ಹಲ್ಲೆಲೂಯ. ಮತ್ತಿನ್ನೊಂದು ಪ್ರೀತಿ ಇದೆ, ಅತ್ತೆ ಸೊಸೆ ಪ್ರೀತಿ. ಎಸ್ತೇರ್ ಪುಸ್ತಕ ತೆಗೆಯೋಣ. ಎಸ್ತೇರಳ ಬರೆದ ಪುಸ್ತಕ, ರೂತಳ ಪುಸ್ತಕಕ್ಕೆ ಬರೋಣ. ರೂತಳ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ ಪ್ರಿಯರೇ. ಅಲ್ಲಿ ಒಂದು ಮಾತು ನಮಗೆ ಹೀಗೆ ಹೇಳ್ತದೆ. ಅಲ್ಲಿ ನಹೋಮಿ ಮತ್ತು ರೂತಳು ಇದ್ದಾರೆ. ಅವ್ರು ನೋಡ್ರಿ ಒಂದ್ಸರಿ, ಕರ್ತನ ವಾಕ್ಯ ನಮಗೆ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ನಿಮಿಷ ಜೋರಿ ಹಲ್ಲೆಲೂಯಾ. ಇಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರು ನೋಡ್ತೇವೆ, ನಹೋಮಿ ಮತ್ತು ರೂತಳು. ಇಲ್ಲಿ ಓರ್ಪಳು ಓಡಿ ಹೋದಳು, ಅಂದ್ರೆ ಬಿಟ್ಟು ಹೋಗ್ಬಿಟ್ಲು ಅತ್ತೆಯನ್ನ. ಆದ್ರೆ ರೂತಳು ಮಾತ್ರ ಅತ್ತೆಯನ್ನು ಬಿಟ್ಟು ಹೋಗ್ಲಿಲ್ಲ. ಯಾಕೆ ಬಿಟ್ಟು ಹೋಗ್ಲಿಲ್ಲ? ಅತ್ತೆಯ ಮೇಲೆ ರೂತಳು ಏನಿತ್ತು? ಪ್ರೀತಿ ಇತ್ತು. ಈ ಅತ್ತೆಯ ಮೇಲೆ ರೂತಳಿಗೆ ಪ್ರೀತಿ ಇರುವುದಕ್ಕಾಗಿಯೇ, ಈ ರೂತಳಿಗೆ ಅತ್ತೆ ಮೇಲೆ ಬಹಳ ಅನುಕಂಪ, ಪ್ರೀತಿ, ಕರುಣಿರುವುದಕ್ಕಾಗಿಯೇ ಅತ್ತೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಹೇಳ್ತಾಳೆ, ಆ ರೂತಳು ಏನಂತ ಹೇಳ್ತಾಳೆ ಗೊತ್ತಾ? 16ನೇ ವಚನದಲ್ಲಿ, ನಿನ್ನನ್ನು ಬಿಟ್ಟು ಹೋಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆಯಾಗಲು ಒಂದನೇದಾಗಿ ನಾವು ತಂದೆಯ ಮಗನ ಪ್ರೀತಿ ನೋಡಿದ್ವಿ. ಎರಡನೇದಾಗಿ ಅಣ್ಣ ತಮ್ಮಂದಿರ ಪ್ರೀತಿ ನೋಡಿದ್ವಿ. ಮೂರನೇದಾಗಿ ಅತ್ತೆ ಸೊಸೆಯ ಪ್ರೀತಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇವರು ಮಾದರಿಯಾಗಿದ್ರ, ಮಾದರಿ ಕಳ್ಕೊಂಡಿದ್ರ? ಇದರಲ್ಲಿ ಕರ್ತನ ವಾಕ್ಯ ಇರ್ತದೆ. ಇಲ್ಲಿ ರೂತಳು ಮತ್ತು ನಹೋಮಿ ದೇವರಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಿದ್ದರು. ಹೇಳಿದಳು, ಇಬ್ಬರಿಗೆ ಹೇಳಿದ್ರು, ನಿಂಗೆ ಹೋಗ್ಬೇಡಮ್ಮ, ನೀನು ಹೋಗಿ ನಿಮ್ಮ ಮತ್ತೊಂದು ಮದುವೆ ಮಾಡ್ಕೊಂಡು ನೀವು ಕುಟುಂಬ ನಡೆಸಿರಿ ಅಂತ ಹೇಳಿದ್ರು. ಇಬ್ಬರಿಗೆ ಹೇಳಿದ್ರು, ಒಬ್ಬರಿಗೆ ಹೇಳಿಲ್ಲ ಅಲ್ಲಿ. ಆದ್ರೆ ಒಬ್ಬರೇನು ಹೋದ್ರು, ಇನ್ನೊಬ್ಬ ಸಹೋದರಿ ರೂತಳು ಏನ್ ಮಾಡಿದ್ಲು? ಅತ್ತೆಗೆ ಅಂಟಿಕೊಂಡು ನಡೆದಳು. ಅಂಟಿಕೊಂಡು ನಡೆದಳು ಅಂದ್ರೆ ಅಷ್ಟು ಪ್ರೀತಿಯಲ್ಲಿ ಬೆಳೆದರು. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಜನನ ಚರಿತ್ರೆಯಲ್ಲಿ ರೂತಳ ಹೆಸರು ಬರ್ತದೆ. ಯಾಕೆ? ಯೇಸು ಕ್ರಿಸ್ತನ ಆದಿಕಾಂಡ ಪುಸ್ತಕ ಮತ್ತೊಂದು ಸುವಾರ್ತೆ 1ನೇದಲ್ಲಿ ಬಂದು ರೂತಳ ಹೆಸರು ಬರ್ತದೆ ಯೇಸು ವಂಶಾವಳಿಯಲ್ಲಿ. ಯಾಕೆ ಗೊತ್ತಾ? ಆಕೆ ಪ್ರೀತಿಯಲ್ಲಿ ನಡೆದಳು, ಆಕೆ ಪ್ರೀತಿಯನ್ನು ಅನುಸರಿಸಿ ಬಾಳಿದಳು, ಆಕೆ ಪ್ರೀತಿಯಲ್ಲಿ ನಿಂತುಕೊಂಡಳು. ಕರ್ತನಿಗೆ ಸ್ತೋತ್ರವಾಗಲಿ. ಪೌಲನು ಹೇಳ್ತಾನೆ, ನೀನೇ ಮಾದರಿಯಾಗಿರಿ ಎಂಬುದಾಗಿ. ನೋಡಿದ್ರೆ ಯಾವುದರಲ್ಲಿ ಮಾದರಿಯಾಗಿರ್ಬೇಕು? ನೀನು ಪ್ರೀತಿಯಲ್ಲಿ ಮಾದರಿಯಾಗಿ ನಡೆಯಬೇಕು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ, ಇನ್ನು ಗಟ್ಟೆ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಇರುವುದಕ್ಕಾಗಿಯೇ ಕರ್ತನ ಆಶೀರ್ವಾದ ಅವರು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಪ್ರೀತಿ ಇರುವುದಕ್ಕಾಗಿಯೇ ಕರ್ತನ ಕೃಪೆಯನ್ನ ಅವರು ಕಾಣಲಿಕ್ಕೆ ಸಾಧ್ಯವಾಯಿತು. ಈಗ ನಾವು ಮತ್ತೊಂದನ್ನು ವಾಕ್ಯ ಓದಿಕೊಂಡು ಆದಿಕಾಂಡ ಪುಸ್ತಕಕ್ಕೆ ಬರೋಣ. ತಿರುಗಿ ವಾಪಸ್ ಮತ್ತೆ ಆದಿಕಾಂಡ ಪುಸ್ತಕಕ್ಕೆ ಬರುವುದಾದ್ರೆ ಅಲ್ಲಿ ಒಂದು ವಾಕ್ಯ ನಮಗೆ ಹೀಗೆ ಕಾಣಲ್ಪಡುತ್ತದೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. 24ನೇ ಅಧ್ಯಾಯ ನೋಡ್ರಿ, ಆದಿಕಾಂಡ ಬರೆದ ಪುಸ್ತಕ. ನಾನು 62ನೇ ವಚನ ಓದ್ರಿ. ಏನ್ ಮಾಡಿದ ಅಂತಲ್ಲಿ? ಆಕೆ ಮುಸುಕು ಆಗಿಕೊಂಡಳು. ಅಂದ್ರೆ ಇಲ್ಲಿ ಗಂಡ ಹೆಂಡತಿಯ ಪ್ರೀತಿ. ಇದ್ರಲ್ಲಿ ನಾವು ಏನ್ ಕಲಿಬಹುದು ಅಂದ್ರೆ, ರೆಬೆಕ್ಕಳು ಮತ್ತು ಇಸಾಕನು ಅವರ ಪ್ರೀತಿ ಹೆಂಗಿತ್ತಂದ್ರೆ ಯಾವ ಕಳಂಕವಿಲ್ಲದ ಪ್ರೀತಿ ಇತ್ತು, ಯಾವ ಕಲ್ಮಶವಿಲ್ಲದ ಪ್ರೀತಿ ಇತ್ತು. ಅಲ್ಲಿ ಬರುವಂತವರು ಯಾರು ಎಂಬ ಸುದ್ದಿಯನ್ನು ಕೇಳಿದ ಕೂಡಲೇ ಅವನೇ ನಮ್ಮ ದಣಿಯ ಮಗನಂತೆ ಯಾವಾಗ ಆ ಸೇವಕರು ಹೇಳಿದಳೋ, ಬೈಬಲ್ ವಾಕ್ಯ ಹೇಳ್ತದೆ ಆ 66ನೇ ವಚನದಲ್ಲಿ, ಅವನೇ ನನ್ನ ದಣಿಯು ಎಂದು ಅವನು ಹೇಳಿದಾಗ ಆಕೆಯು ಮುಸುಕು ಹಾಕಿಕೊಂಡಳು. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಇಸಾಕನು ತಿಳಿಸಿದ ನಂತರ ಇಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರ್ಕೊಂಡು ಹೋದನು. ಈ ರೀತಿಯಾಗಿ ಅವನ ರೆಬೆಕ್ಕಳನ್ನು ವರಿಸಿದನು. ಆಕೆಯು ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿಯ ಸತ್ತ ದುಃಖವನ್ನು ಶಮನ ಮಾಡಿದನು. ಆಯ್ತಾ ಅಲ್ಲಿ ಪ್ರೀತಿಯನ್ನ ಪದ? ಇದು ಯಾರ ಪ್ರೀತಿ? ಜೋರೆಗಳು. ಹಲ್ಲೆಲೂಯಾ. ಹೆಂಗ್ ಪ್ರೀತಿ ಮಾಡಿದ್ರು ಅವ್ರು? ಕಲ್ಮಶ ಇಟ್ಕೊಂಡು ಪ್ರೀತಿ ಮಾಡಿದ್ರ?
ಮನಸ್ಸಲ್ಲಿ ಏನೋ ಇಟ್ಕೊಂಡು ಪ್ರೀತಿ ಮಾಡಿದ್ರ? ಕರ್ತನಿಗೆ ಸ್ತೋತ್ರ. ಈ ಪೌಲನು ಹೇಳ್ತಕ್ಕಂಥ ಮಾತೇನಂದ್ರೆ, ನೀನು ಮಾದರಿ ಆಗಿರಬೇಕು. ಯಾವ್ದ್ರಲ್ಲಿ ಮಾದರಿ ಆಗಿರ್ಬೇಕು, ಯಾವ ಸ್ಥಳದಲ್ಲಿ, ಯಾವ ಹಂತದಲ್ಲಿ ಹೇಗೆ ಮಾದರಿ ಆಗಿರ್ಬೇಕು ಅನ್ನೋ ನಂಬರ್ 1 ತಂದೆ ಮಕ್ಕಳ ಪ್ರೀತಿ ಯೋಸೇಫ ಮತ್ತು ಯಾಕೋಬನ ಕಲಂಕವಿಲ್ಲದ ಪ್ರೀತಿಯಾಗಿತ್ತು. ನಂಬರ್ 2 ಯೋಸೇಫನ ಮತ್ತು ಅಣ್ಣ ತಮ್ಮಂದರ ಪ್ರೀತಿ ಯಾವ ದ್ವೇಷ ಇಲ್ಲದ ಪ್ರೀತಿಯಾಗಿತ್ತು. ನಂಬರ್ 3 ಅತ್ತೆ ಸೊಸೆಯ ಪ್ರೀತಿ ಯಾವ ವೈಮನಸ್ಸಿಲ್ಲದ ಪ್ರೀತಿಯಾಗಿತ್ತು. 4ನೇದಾಗಿ ನೋಡಿದ್ರೆ ಗಂಡ ಹೆಂಡತಿ ಪ್ರೀತಿ ಯಾವ ಭೇದವಿಲ್ಲದ ಪ್ರೀತಿಯಾಗಿತ್ತು. ಹಲ್ಲೆಲೂಯಾ. ಇವತ್ತು ನಾವುಗಳು ಯೌವನಸ್ಥರಾಗಿದ್ದೇವೆ. ನಮಗೆ ತಂದೆ ತಾಯಿ ಪ್ರೀತಿಗಳು ಸಿಕ್ಕಿಲ್ವಾ? ಈ ಅಣ್ಣ ತಮ್ಮನ ಪ್ರೀತಿಯೆಲ್ಲ ನಡೀತಾ ಇದ್ದೇವೆ, ಅಕ್ಕ ತಂಗಿ ಪ್ರೀತಿಯಲ್ಲಿ ನಡೀತಾ ಇದ್ದೇವೆ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೇವೆ ನಾವು? ಗಂಡ ಹೆಂಡತಿ ಪ್ರೀತಿ ಹೋಗ್ತವೆ. ನೆಕ್ಸ್ಟ್ ಏನ್ ಮಾಡ್ತವೆ? ಅತ್ತೆ ಸೊಸೆ ಪ್ರೀತಿ ಬರ್ತದೆ. ಇವೆಲ್ಲದರಲ್ಲಿ ನೀನು ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಡೆಯುವುದಾದರೆ ಆತನ ಆಶೀರ್ವಾದ, ಆತನ ಕೃಪೆ, ಆತನ ದಯೆ ನೀನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಆಮೇಲೆ ಅರ್ಥ ಆಗ್ತದ ನಮ್ಮ ಕನ್ನಡ? ನಮಗೆ ಪ್ರೀತಿಯ ಬಗ್ಗೆ ಅರ್ಥ ಆಗ್ತದ? ಹಲ್ಲೆಲೂಯಾ. ಏನಿದೆ ವಾಕ್ಯಲ್ಲಿ 67ನೇ ವಚನದಲ್ಲಿ, ಇಸಾಕನು ಆಕೆಯನ್ನು ತಾಯಿಯಾದ ಶಾರಳ ಗುಡಾರಕ್ಕೆ ಕರೆಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆಯು ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಏನ್ ಮಾಡನಂತೆ? ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನ ಶಮನ ಮಾಡಿಕೊಂಡನು. ನೋಡ್ರಿ, ಗಂಡ ಹೆಂಡತಿ ಪ್ರೀತಿ ಕಲಂಕವಿಲ್ಲದಿರಬಾರದು. ಅದಕ್ಕೆ ನೋಡ್ತೇವೆ ನಾವು ಯಾವುದು ಎಫೆಸ ಬರೆದ ಪತ್ರಿಕೆಯಲ್ಲಿ 5:22 ಹೇಳ್ತೀನಿ, ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾವ ಪ್ರೀತಿ? ನೀನು ನಿನ್ನ ಹೆಂಡತಿಯನ್ನು ಚೆನ್ನಾಗಿ ಪ್ರೀತಿಸಬೇಕು. ಇಸಾಕನ ಪ್ರೀತಿ ಮಾಡಿದ ಹೆಂಡತಿಯನ್ನ ಕರ್ತನ ವಾಕ್ಯ ಹೇಳ್ತದೆ. ನಮಗೆ ಮದುವೆ ಆಗಿಲ್ಲ ಸರ್, ನಮ್ಗೆ ಯಾಕೆ ಇದು ಹೇಳ್ತಿ? ಇವಾಗ ಹೇಳಿದ್ರೆ ಅವಾಗ ನೀನು ಪ್ರೀತಿ ಮಾಡ್ತೀಯಪ್ಪ. ಇವಾಗ ಹೇಳಿದ್ರೆ ಅವಾಗ ನೀನು ಅರ್ಥ ಆಗ್ತದೆ ಹೆಂಡತಿ ಅಂದ್ರೆ ಏನಂತ. ಇಲ್ಲಾಂದ್ರೆ ನೀನು ದೌರ್ಜನ್ಯ ಮಾಡ್ತೀಯ, ಡಾನ್ ಮಾಡ್ತಿರ್ತೀಯ. ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಈ ತರ ಮಾಡಬಾರ್ದು. ಅಂದ್ರೆ ನೀನು ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಲೌಕಿಕವಾದ ಹುಡುಗನ ಕುಟುಂಬವಾಗಿರಬಾರದು, ಆತ್ಮಿಕವಾದಂಥ ಕುಟುಂಬವಾಗಿ ನೀನು ಬೆಳಿಬೇಕಂತ ದೇವರ ವಾಕ್ಯ ಮುಂಚಿತವಾಗಿ ನಿನಗೆ ಉಪದೇಶ ಮಾಡಲ್ಪಡುತ್ತದೆ. ಹಲ್ಲೆಲೂಯಾ. ಜೋರಿ ಹಲ್ಲೆಲೂಯಾ. ಅರ್ಥ ಆಗ್ತದೆ ನನ್ನ ಕನ್ನಡ? ಪ್ರೀತಿಯಲ್ಲಿ ಎಂತ ಪ್ರೀತಿ ಇರಬಾರ್ದು ನಮಗೆ? ದ್ವೇಷಿಸುವಂತ ಪ್ರೀತಿ ಇರಬಾರ್ದು, ಅನ್ಯಾಯ ಮಾಡುವಂತ ಪ್ರೀತಿ ಇರಬಾರ್ದು, ಮೋಸ ಮಾಡುವಂತ ಪ್ರೀತಿ ಇರಬಾರ್ದು. ಇಲ್ಲಿ ಇಸಾಕನು ಮತ್ತು ರೆಬೆಕ್ಕಳಲ್ಲಿ ಏನಾದರೂ ಅನ್ಯಾಯ ಮಾಡೋ ಪ್ರೀತಿ ಇತ್ತಲ್ಲಿ? ನೋ. ಆಕೆ ತನ್ನ ಗಂಡ ಅಂತ ಸುದ್ದಿ ಕೇಳಿದು ಕೂಡ ಕೆಳಗಿಳಿದು ಮುಸುಕು ಹಾಕೊಂಡ್ಲು. ಪ್ರೀತಿ ಇರೋದಕ್ಕೆ ಮುಸುಕು ಹಾಕೊಂತಾಳೆ. ಪ್ರೀತಿ ಇಲ್ಲ ಅಂದ್ರೆ ಯಾರನ್ನ ಬರ್ಲದ ಹಂಗೆ ಹೋಗ್ತಾಳೆ, ಹೆಂಗೆ ಬೇಕು ಹಂಗೆ ಹೋಗ್ತಾಳೆ. ಇಸಾಕನು ಕೂಡ ಆಕೆ ಮೇಲೆ ಪ್ರೀತಿ ಇರೋದಕ್ಕಾಗಿ ತನ್ನ ತಾಯಿ ದುಃಖವನ್ನ ಏನ್ ಮಾಡಿದನು? ಮರೆತು ಹೋದನು. ಪ್ರೀತಿ ಎಲ್ಲವನ್ನು ನಡೆಸ್ತದೆ ಅಂತ ಜ್ಞಾನ ತಪ್ಪಿಸ್ ಹೇಳ್ತದೆ. ಪ್ರೀತಿ ಎಲ್ಲವನ್ನು ಸಹಿಸ್ಕೊಳ್ತದೆ ಅಂತ ಪೌಲ ಹೇಳ್ತಾನೆ. ಪ್ರೀತಿ ಬಹುಪಾಪಗಳನ್ನು ಏನ್ ಮಾಡ್ತದಂತೆ? ಮುಚ್ಚುತ್ತದಂತೆ. ಹಲ್ಲೆಲೂಯಾ. ಜೋರ ಹೇಳು ಹಲ್ಲೆಲೂಯಾ. ಇಲ್ಲಿದ್ರೆ ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ನಾವು ಯಾವುದರಲ್ಲಿ ಮಾದರಿ ಆಗಿರ್ಬೇಕು? ಪ್ರೀತಿಯಲ್ಲೇ ನೀನು ಮಾದರಿ ಆಗಿರು. ಲೋಕದ ಜನರು ಇದ್ದ ಹಾಗೆ ನೀನು ಇರಬೇಡ. ಲೋಕದ ಜನರು ನಡೆದ ಹಾಗೆ ನೀನು ನಡಿಬೇಡ. ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರು. ಕರ್ತನ ಪ್ರೀತಿಯಲ್ಲಿ ನಿಂತುಕೋ. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಆತನ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈಗ ಮತ್ತೆ ನಾವು ತಿಮೋತಿ ಬರೆದ ಪತ್ರಿಕೆ ರಿಟರ್ನ್ ಬರೋಣ. ತಿಮೋತಿ ಬರೆದ ಪತ್ರಿಕೆ ರಿಟರ್ನ್ ವಾಪಸ್ ಬರೋಣ. ಕರ್ತನ ನಾಮಕ್ಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಮಗೆ ಮತ್ತೊಂದು ಮಾತು ಹೇಳ್ತದೆ, ನಂಬಿಕೆ. ಯಾವುದದು? ನಂಬಿಕೆ. ನಂಬಿಕೆಯಲ್ಲಿ ನೀನು ಮಾದರಿ ಆಗಿರು. ಪೇಜ್ ನಂಬರ್ 266. ನಂಬಿಕೆಯಲ್ಲಿ ನೀನೇ ಮಾದರಿ ಆಗಿರು. ಇವತ್ತು ನಾವು ಧ್ಯಾನಿಸಿದ 1ನೇ ಭಾಗ ಪ್ರೀತಿ. ಎಷ್ಟು ಪ್ರೀತಿ ನೋಡಿದ್ವಿ ನಾವು? ತಂದೆ ತಾಯಿ ಪ್ರೀತಿ, ತಂದೆ ಮಕ್ಕಳ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಅತ್ತೆ ಸೊಸೆ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ. ಓಕೆ, ನಾವು ನೋಡಿದ್ವಿ ಇಲ್ಲಿ ನಂಬಿಕೆಯಲ್ಲಿ ನೀನು ಮಾದರಿ ಆಗಿರು. ನಂಬಿಕೆ ದ್ರೋಹ ಮಾಡಬೇಡ. ನಂಬಿಕೆ ವಿರುದ್ಧವಾಗಿ ನಡಿಬೇಡ. ನಂಬಿ ನಿನ್ನ ಕೈಯಲ್ಲಿ ಯಾವುದೊಂದು ಕೆಲಸ ಕೊಟ್ಟಾಗ ಅದಕ್ಕೆ ಮೋಸ ಮಾಡಬೇಡ. ಇವತ್ತು ನಂಬಿಗಸ್ತವರು ಸಿಗೋದು ಕಡಿಮೆ. ಹಲ್ಲೆಲೂಯಾ.
ಜೋರಿಗಳು ಹಾಲೆಲೂಯ, ಇನ್ನೊಂದು ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ನಂಬಿಗಸ್ತಕ್ಕೆ ಕಳ್ಕೊಂಡ್ರೆ ದೇವರ ಅಸ್ತ್ರ ಆಶೀರ್ವಾದ ಅಂದುಕೊಳ್ಳಕ್ಕಾಗಲ್ಲ, ನಿನ್ನ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರು ನಾವು ನೋಡ್ತೇವೆ, ಒಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 4 ತಲಾಂತು, ಇನ್ನೊಬ್ಬನಿಗೆ 2, ಒಬ್ಬನಿಗೆ 1, ಒಬ್ಬನಿಗೆ 5 ಕೊಡ್ತಾನಲ್ಲ. ಕೊಟ್ಟು ಏನ್ ಮಾಡ್ತಾನೆ? ಆತನು ಬೇರೊಂದು ದೇಶಕ್ಕೆ ಹೋಗ್ತಾನೆ. ಬೇರೊಂದು ದೇಶಕ್ಕೆ ಹೋದಾಗ ನೋಡ್ರಿ, ನಿಮಗೆ ವಾಕ್ಯ ಮತ್ತೆ ಸುವಾರ್ತೆಯಲ್ಲಿ ವಾಕ್ಯ ನಮಗೆ ಕಾಣಲ್ಪಡುವಂತದ್ದಾಗಿದೆ. ಹಾಲೆಲೂಯ. 16 ವಚನ ಹೋದ್ರೆ ಒಂದ್ಸರಿ. ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿದನು. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗಿದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲವಾದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತು ನನಗೆ ಕೊಟ್ಟಿದೆಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಕೊಟ್ಟು ಒಪ್ಪಿಸಿದೆಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸ್ತೇನೆ ಅಂದನು. ದಣಿಯ ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಯಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೋರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಈ 3 ಕೂಡ ದೇವರ ಮುಂದೆ ಬಂದರು. ಇದ್ರ ನಂಬಿಗಸ್ತರು ಯಾರಪ್ಪ? ಯಾರು ನಂಬಿಗಸ್ತರು? ಹಲ್ಲೆಲೂಯಾ. ಇವತ್ತು ನಾನು ಅನೇಕ ಯವನಸ್ಥರಿಗೆ ಒಂದು ಕೆಲಸ ಕೊಡ್ಬೇಕಂತ ನಂಬಿಕೆ ಇಲ್ಲ, ನನಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಂಬಿಕೆ ಕಳ್ಕೊಂಡಿದ್ದಾರೆ, ಮೋಸ ಮಾಡ್ತಾರೆ. ಇಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಒಬ್ಬರು 1 ತಲಾಂತು ಹೊಂದಿದವರು ಅವರು ಏನು ಕೆಲಸ ಮಾಡಲಿಲ್ಲ. 2 2 ತಲಾಂತು ಹೊಂದಿದವನು 5 ತಲಾಂತು ಹೊಂದಿದವನು ತನ್ನ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದರು. ದೇವರು ವಾಕ್ಯ ಇರ್ತದೆ, ಪೌಲನು ನಿನಗೆ ಹೇಳ್ತಾನೆ, ನಿನಗೆ ಕೊಟ್ಟ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿರು, ನಿನಗೆ ಹೇಳಿದ ಕೆಲಸಗಳಲ್ಲಿ ನಂಬಿಗಸ್ತನಾಗಿ ನೀನು ಮಾಡಿ. ಅಲ್ಲಿ ಯಾರಿದಾರೋ ಯಾರಿಲ್ಲವೋ ಅದೆಲ್ಲ ನಿನ್ನನ್ನು ಏಸಪ್ಪ ನೋಡ್ತಾ ಇದ್ದಾನೆ. ಇದು ನನಗೆ ದೇವರ ಸೇವಕರು ಈ ಕೆಲಸ ಕೊಟ್ಟಿದ್ದಾರೆ, ನನ್ನ ತಂದೆ ತಾಯಿಗಳು ಈ ಕೆಲಸ ಮಾಡದೆ ಹೇಳಿದ್ದಾರೆ, ಇದನ್ನು ಮಾಡಬೇಕು ಅನ್ನುವಂಥ ನಂಬಿಗಸ್ತಿಕೆಯಲ್ಲಿ ನೀನು ಮಾಡುವುದಾದರೆ ನಿನ್ನ ಕುಟುಂಬದಲ್ಲಿ ದೇವರ ಕಾರ್ಯ ನಡೆಯುವಂಥದ್ದಾಗಿದೆ. ನಿನ್ನ ಜೀವನದಲ್ಲಿ ನೀನು ನಂಬಿಗಸ್ತಿಕೆಯನ್ನು ಕಾಪಾಡಿಕೊ, ನಂಬಿಗಸ್ತಿಕೆಯನ್ನು ಕಳ್ಕೋಬಾರ್ದು. ಯಾವಾಗ ನಂಬಿಗಸ್ತಿಕೆಯನ್ನು ಕಳ್ಕೊಳ್ತೇವೋ ಆವಾಗ ನಮ್ಮ ಸ್ಥಾನವನ್ನು ನಾವೇನ್ ಮಾಡ್ತೇವೆ? ಕಳೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಯಾವುದಲ್ಲಿ ಮಾದರಿ ಆಗಿರ್ಬೇಕು? ನಂಬಿಕೆಯಲ್ಲಿ ನೀನು ಮಾದರಿ ಆಗಿರಬೇಕು. ನಂಬಿಗಸ್ತ ಮನುಷ್ಯನಿಗೆ ಒಪ್ಪಿಸಿಕೊಡು ಕೆಲಸ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಪೌಲನು ತಿಮೋತಿಗೆ? ನಿನ್ನ ಕೈಲಿರುವ ಕೆಲಸವನ್ನು ನಂಬಿಗಸ್ತರ ಕೈಗೆ ಒಪ್ಪಿಸಿಕೊಡು, ಅಪ್ಪ ನಂಬಿಗಸ್ತರ ಕೈ ಕೊಡಬೇಡ ಎಂಬುದಾಗಿ ಹೇಳ್ತಾನೆ. ಇವತ್ತು ನಮಗೆ ನಂಬಿಗಸ್ತಿಕೆ ಇಲ್ಲ. ಇನ್ನು ನಿಮಗೆ ಅರ್ಥ ಆಗ್ಬೇಕಂದ್ರೆ ಸಾಮ್ಯೇಲನ ಪುಸ್ತಕಕ್ಕೆ ಬರೋಣ. ಥ್ಯಾಂಕ್ ಯು ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಸ್ತೋತ್ರವಾಗಲಿ. ದೇವರ ವಾಕ್ಯ ಒಂದು ಹೀಗೆ ಹೇಳ್ತದೆ, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಸಂಪೂರ್ಣವಾಗಿ ಹಾಳು ಮಾಡು. ಕೊಂದು ಹಾಕೆಂಬುದಾಗಿ ದೇವರು ಸೌಲನಿಗೆ ಹೇಳ್ತಾ ಇದ್ದಾನೆ. ಈ ನಂಬಿಗಸ್ತಿಕೆಯಿಂದ ದೇವರು ಹೇಳ್ತಾ ಇದ್ದಾನೆ, ಇವನೇನ್ ಮಾಡ್ಬೇಕಾಗಿತ್ತು? ದೇವರ ಮಾತನ್ನು ಹಿಡಿದು ನಂಬಿಕೆಯಿಂದ ಕೆಲಸ ಮಾಡ್ಬೇಕಲ್ವಾ? ಹಲೋ, ಹಲ್ಲೆಲೂಯ. ಕೈಗಳ ಮೇಲೆ ಹಲ್ಲೆಲೂಯ. ಇವತ್ತು ನಾನು ನಿಮ್ಗೆ ಹೇಳುವಂತ ಮಾತೇನು ಗೊತ್ತಾ? ನಂಬಿಗಸ್ತಿಕೆ ಬಗ್ಗೆ ಮಾತಾಡ್ತಾನೆ. ಒಂದನೇದಾಗಿ ಏನ್ ಬಗ್ಗೆ ಮಾತಾಡಿದ್ವಿ? ಪ್ರೀತಿ. ಎಷ್ಟು ಪ್ರೀತಿ? 4 ಪ್ರೀತಿ. ನಾವು ಒಂದನೇದಾಗಿ, ಎರಡನೇದಾಗಿ ನಂಬಿಗಸ್ತಿಕೆ, ನಂಬಿಕೆಯಲ್ಲಿ ಮಾದರಿಯಾಗಿರಂದ್ರೆ 3 ಜನರು ನೋಡಿದ್ವಿ ನಾವು. ಒಬ್ಬ 5 ತಲಾಂತ ಹೊಂದಿದ್ದ ನಂಬಿಕೆ ವ್ಯಕ್ತಿ, ಇನ್ನೊಂದು 2 ತಲಾಂತ ಹೊಂದಿದ್ದ ವ್ಯಕ್ತಿ, ಇನ್ನೊಂದು 1 ತಲಾಂತ ಹೊಂದಿದ್ದ ವ್ಯಕ್ತಿ. ಈ 3 ವ್ಯಕ್ತಿಗಳಲ್ಲಿ ಯಾರನ್ನ ಬಲ ನಂಬಿಗಸ್ತ ಅಂತ ಹೇಳ್ದ? 5 ತಲಾಂತ ಹೊಂದಿದ್ದ ವ್ಯಕ್ತಿಯನ್ನು ಹೇಳ್ದ, 2 ತಲಾಂತ ಹೊಂದಿದ್ದ ವ್ಯಕ್ತಿಯನ್ನು ಹೇಳ್ದ. ಆದ್ರೆ 1 ತಲಾಂತ ವ್ಯಕ್ತಿಯಲ್ಲಿ ಹೇಳಿಲ್ಲ, ಅವನನ್ನ ಕತ್ತಲ ಕೋಣೆಯಲ್ಲಿ ಹಾಕಿ ಬಿಟ್ಟರು. ಇಲ್ಲಿ ಎರಡನೇದಾಗಿ ನೋಡ್ತೇವೆ, ಈ ಸೌಲನಿಗೆ ದೇವರ ನಂಬಿಕೆಯಿಂದ ಅವನು ಎಂಥವನಾಗಿದ್ದು ಗೊತ್ತಾ? ಬೈಬಲ್ ವಾಕ್ಯ ಹೇಳ್ತದೆ, ಅವನ ಕತ್ತೆ ಕಾಯುವವನು. ಏನ್ ಕಾಯೋನು ಸೌಲನು? ಕತ್ತೆ ಕಾಯೋನು. ತನ್ನ ತಂದೆಯ ಕತ್ತೆಗಳು ಕಳೆದು ಹೋಗಿದ್ದನ್ನು ಹುಡುಕಿಕೊಂಡು ಬರುವಂತ ವ್ಯಕ್ತಿ ಅವನು. ಅಂತ ವ್ಯಕ್ತಿಯನ್ನು ದೇವರು ಕರೆದು ಅವನನ್ನು ಅರಸನನ್ನಾಗಿ ಮಾಡಿ ರಾಜನನ್ನಾಗಿ ಮಾಡಿದಂತ ವ್ಯಕ್ತಿ. ಹಲ್ಲೆಲೂಯ. ಜೋರಿಗಳು ಹಲ್ಲೆಲೂಯ. ಆದರೆ ದೇವರು ಸೌಲನಿಗೆ ಹೇಳ್ತಾನೆ, ನೀನು ಹೋಗಿ ಅಮಾಲೇಕ್ಯರು, ಯಾರವರು? ದೇವರು ವಾಕ್ಯ ಹೇಳ್ತದೆ, ಅವರನ್ನು ಏನು ಹಿಂದೆ ಮುಂದೆ ಅಮಾಲೇಕ್ಯರು ಅವರ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸಿದ್ರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತೇನೆ ಅಂತನು. ಹಲ್ಲೆಲೂಯ. ಆದರೆ ಸೌಲನ್ ಏನ್ ಮಾಡಿದನು ಗೊತ್ತಾ? ಇಲ್ಲಿ ಈ ಕಡೆ ಬರೋಣ, 15 ಈ ಕಡೆ ಬರೋಣ, 11ನೇ ವಚನಕ್ಕೆ ಬಂದು ನೋಡುವುದಾದ್ರೆ ನೋಡೋಣ. ಗಳನ್ನು, ಕುರಿಮರಿಗಳನ್ನು, ಕಬ್ಬಿದ ಪಶುಗಳನ್ನು, ಶ್ರೇಷ್ಠವಾದೆಲ್ಲ ಪದಾರ್ಥಗಳನ್ನು, ದೇವ್ರೇನ್ ಹೇಳಿದ ಅವನಿಗೆ? ಫಸ್ಟ್ 3ನೇ ವಚನ ಹೇಳ್ತದೆ, ಏನು ಚಿಂತೆ ಮಾಡಿದೆ, ಹೆಣ್ಣು ಗಂಡು ಕೊತ್ತೆ ಕುದುರೆ ಎಂತದಾಗ ಎಲ್ಲ ಏನ್ ಮಾಡ್ಬೇಕಂತ ಹೇಳೇನ. ಇವನೇನ್ ಮಾಡ್ತದಾನೆ ಇಲ್ಲಿ? ಸ್ವಾಮಿ ಅಂತ ಹೇಳಿ ಬಂದು ಶ್ರೇಷ್ಠವಾದವುಗಳನ್ನ ಉಳಿಸಿಕೊಂಡನು. ಹಲ್ಲೆಲೂಯ. ಜೋರಿಗಳು ಹಲ್ಲೆಲೂಯ. ದೇವರು ಇವನ ಕತ್ತೆಕಾಯಿ ಅಂತ ವ್ಯಕ್ತಿಯನ್ನು ತಗೊಂಬಂದು ಅರಸನನ್ನಾಗಿಟ್ಟು ಒಳ್ಳೆ ದೊಡ್ಡ ಸ್ಥಾನವನ್ನು ಕೊಟ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಂಬಿಕೆಯಿಂದ ಯಶೋದ ಕೆಲಸವನ್ನು ಕೊಟ್ರೆ ಇದೇನ್ ಮಾಡ್ತದನ್ನ ಗೊತ್ತಾ? ಶ್ರೇಷ್ಠವಾದದನ್ನ ಇಟ್ಟುಕೊಂಡಿದ್ದಾನೆ, ಬಲಹೀನವಾದದನ್ನ ಏನ್ ಮಾಡ್ತದಾನೆ? ಧ್ವಂಸ ಮಾಡಿದಾನೆ. ಅವ್ರ ದೇವರು ಸಾಮ್ಯೇಲ ಸಂಗಡ ಮಾತಾಡ್ತಾನೆ. 11ರಲ್ಲಿ ಯೆಹೋವನು ಸಾಮ್ಯೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನೋ, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಲ್ಲ ಎಂದು ಹೇಳಲು ಸಾಮ್ಯೇಲನು ಕೋಪಗೊಂಡು ರಾತ್ರಿ ಎಲ್ಲ ಆತನಿಗೆ ಮೊರೆ ಇಟ್ಟಿನು. ಅವನ ಬೆಳಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಘಟ್ಟ ಎಳೆದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಾಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆ ನೆರವೇರಿಸಿದನು ಅಂದನು. ಅದಕ್ಕೆ ಸಾಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರ ಯೆಹೋವನಿಗೋಸ್ಕರ ಯಜ್ಞವನ್ನು ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕದವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದವು ಎಂದು ಉತ್ತರ ಕೊಟ್ಟರು. ಆಗ ಸಾಮುವೇಲನು ಅವನಿಗೆ, ಅದರಲ್ಲಿ ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ, ಕೇಳು ಎನ್ನಲು ಅವನು ಹೇಳು ಅಂದನು. ಸಾಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ
ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ಸಾದಿ. ಆತ ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮಲೇಕರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣ ನಾಶ ಮಾಡು ಎಂದು ಹೇಳಿದ.